ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮಸ್ತುತೆ. ಇವತ್ತಿನ ದಿವಸ ನಾವು ನೀವೆಲ್ಲ ಆ ದೇವಿ ಮಹಾತ್ಮೆಯ 17ನೇ ಅಧ್ಯಾಯದ ಒಂದು ಸಾರಾಂಶವನ್ನು ಶ್ರವಣ ಮಾಡೋಣಂತ. ಈ ಒಂದು 17ನೇ ಅಧ್ಯಾಯದೊಳಗೆ ಆ ಆದಿಶಕ್ತಿಯ ಮಹಿಮೆಯನ್ನು ಕೊಂಡಾಡ್ಯಾರ. ಆ ದೇವಿಯ ಶೌರ್ಯ ಹೆಂಗಪ್ಪ ಅಂತಂದ್ರೆ, ಯುದ್ಧದೊಳಗೆ ಆದಿಶಕ್ತಿ ಕೊಂದಂಥ ಆ ರಾಕ್ಷಸರನ್ನು ಎಣ್ಸಕ್ಕೆ ಹೋದ್ರೆ ಆ ಸಪ್ತ ಸಮುದ್ರದ ಉಷ್ಕಿನ ಕಣಗಳಕ್ಕಿಂತ ಹೆಚ್ಚಾಗಿದ್ರಂತ. ಮುನಿಗಳನ್ನು ಕಷ್ಟಪಡಿಸಿದಂಥ ರಕ್ತದಂಥ ದುರ್ಗ ಭೀಮ, ದಾರುಣ್ಯಕ್ಕೆ ಮೊದಲಾದಂಥ ರಾಕ್ಷಸರನ್ನು ಸಂಹಾರ ಮಾಡಿ ರಕ್ತದಂತಿಕೆ ಎನಿಸಿಕೊಂಡ್ಲು. ಅದರಂಥ ದುರ್ಗೆ, ಭೀಮೆ, ಭ್ರಮರೆ ಅಂತಕ್ಕಂಥ ಮೊದಲಾದ ನಾಮಗಳಿಂದ ಅವಳು ಈ ಜಗತ್ತಿನೊಳಗೆ ಪ್ರಖ್ಯಾತಿಯನ್ನು ಹೊಂದಿದ್ಲು. ಇದು ಅಲ್ಲದ ಶ್ರೀಮನ್ನಾರಾಯಣ ಅಂದ್ರೆ ಹರಿ ಧರಿಸಿದಂಥ ದಶಾವತಾರಗಳೇನದಾವಲ್ಲ, ಆ ಎಲ್ಲ ದಶಾವತಾರಗಳೂ ಈ ಒಂದು ಗಿರಿಜೆಯ ಅಂದ್ರೆ ಪಾರ್ವತಿಯ ಅವತಾರಗಳ ಆಗ್ಯಾವು ಅಂತೇಳಿ ಈ ಒಂದು ಅಧ್ಯಾಯದೊಳಗೆ ಆ ಒಂದು ದೇವಿಯ ವರ್ಣನೆಯನ್ನು ಮಾಡ್ಯಾರ. ಇನ್ನು ಇಲ್ಲೇ ದೇವಿಯ ಮಹಿಮೆ ಏನಪ್ಪ ಅಂತಂದ್ರೆ, ಶರೀರದೊಳಗೆ ಯೋಗಿಗಳ ಆರಾಧನೆಯ ಸಲುವಾಗಿ ತನುಮಧ್ಯ, ಲಿಂಗಸ್ಥಳ, ನಾಭಿ, ಹೃದಯ, ಕಂಠ, ಭೂಮಧ್ಯ, ಶಿರದೊಳಗೆ ಕ್ರಮವಾಗಿ ಗಣಪತಿ, ಬ್ರಹ್ಮ, ವಿಷ್ಣು, ರುದ್ರ, ಜೀವ, ಬಿಂದು, ಪರಬ್ರಹ್ಮ ಈ ರೀತಿಯಾಗಿ ಈ ರೂಪಗಳಿಂದ ಇರ್ತಾಳೆ. ಮತ್ತು ಮನೋನ್ಮಣಿ, ಕುಂಡಲಿ ಮೊದಲಾದ ರೂಪಗಳಿಂದ ಇಹಪರ ಒಂದು ಭೋಗಗಳನ್ನು ಉಂಟು ಮಾಡುವಂಥವಳನ್ನು ಆಕಿನ ಆಗ್ಯಾಳ. ಸರ್ವಜ್ಞತ್ವಾದಿ ಷಡಂಗ ಸ್ವರೂಪಿಣಿಯಾಗಿರ್ತಕ್ಕಂಥ ಚಿಚ್ಚಕ್ತಿ ಅದು ಒಂದ ಆದ್ರೂ ಕೂಡ ವ್ಯಾಪಾರೋಪಾದಿ ಭೇದದಿಂದ ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಆದಿಶಕ್ತಿ, ಪರಾಶಕ್ತಿ, ವಿಮರ್ಶಕ್ತಿ ಅಂತ ಅನೇಕ ನಾಮಗಳನ್ನು ಧರಿಸಿ ಭಕ್ತವತ್ಸಲೆ ಅನಿಸ್ಕೊಂಡಾಳ. ಜ್ಞಾನಶಕ್ತಿಯೇ ಭಕ್ತರ ಒಂದು ಹೊಂದಿ ನವವಿಧವಾಗಿರ್ತಕ್ಕಂಥ ಭಕ್ತಿನೂ ಅವಳ ಆಗ್ಯಾಳ. ಯಾರಿಗೂ ತಿಳಿಯದಂಥ ಶಿವ ಈ ಒಂದು ಶಕ್ತಿಯಿಂದಲೇ ಪರದೈವ ಆದ. ಆ ವಿಷ, ಆ ಪರಮಾತ್ಮ ವಿಷವನ್ನು ಕುಡಿದ್ರೂ ಸಹಿತ ಆ ಪಾರ್ವತಿ ದೇವಿಯ ಒಂದು ಮಂಗಳಸೂತ್ರದ ಮಹಿಮೆಯಿಂದ ಬದುಕಿ ಉಳಿತಾನೆ. ಈ ತೋರುವುದೆಲ್ಲ ಅಂದ್ರೆ ಕಾಣುವಂಥದ್ದೆಲ್ಲ ನಿನ್ನ ಮಾಯೆ ಅಂತೇಳಿ ಆ ಪರಮಾತ್ಮ ದೇವಿಯ ಮಾಯೆಗೆ ಭಯಪಟ್ಟಾಗ ಆ ಒಂದು ಶಿವನನ್ನು ಆ ದೇವಿ ಸಂತೈಸ್ತಾಳೆ. ಹಂಗೆ ಋಷಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ವಶಿಷ್ಠ ಮುನಿ ಆ ಮಾಯೆಗೆ ಮಿಥ್ಯ ಅಂಥೇಳಿ ಹೆಚ್ಚಾಗಿ ಅಪಮಾನ ಹೊಂದಿ ತಪ್ಪು ಆಯಿತು ತ್ರಾಯಿ ಅಂತೇಳಿ ಆ ದೇವಿಯನ್ನು ಸ್ತುತಿ ಮಾಡಿದ, ಪ್ರಾರ್ಥನೆಯನ್ನು ಮಾಡಿ ಅವಳಲ್ಲಿ ಕ್ಷಮೆಯನ್ನು ಕೇಳಿಕೊಂಡ. ಇನ್ನು ಮಾಯೆ ವಿಚಾರ ಅಂತಂದ್ರೆ, ಮಾಯೆಯೊಳಗೆ ಊರ್ಧ್ವ ಮಾಯೆ, ಅಧೋ ಮಾಯೆ ಅಂತೇಳಿ ಎರಡು ಪ್ರಕಾರ. ಮಾಯಾ ಅಂತಂದ್ರೆ ಯಾವುದು? ಅಂದ್ರೆ ಇಲ್ಲಂತನೂ ಹೇಳ್ಬೋದು. ಈ ಒಂದು ಅಧೋ ಮಾಯೆ ಮಿಥ್ಯ ಅಂತ ಅನ್ಬೋದು. ಆದರೆ ಚಿಚ್ಚಕ್ತಿ ಸ್ವರೂಪ ಊರ್ಧ್ವ ಮಾಯೆಗೆ ಮಿಥ್ಯೆ ಅನ್ನಕ್ಕೆ ಬರೋದಿಲ್ಲ. ಯಾಕ ಅಂತಂದ್ರೆ
ಇಲ್ಲೇ ಮಂ ಶಿವಂ ಆಯತಿ ಗಚ್ಚತಿ ಮಾಯಾ ಅಂತೇಳಿ ಹೇಳ್ತಾರೆ. ಶಿವೇ ಅನುಭಾವ ಅವಿನಾಭಾವ ಸಂಬಂಧೇನ ವರ್ತತೆ. ಈ ಒಂದು ವಾಕ್ಯಗಳನ್ನು ನಾವು ವಿಚಾರ ಮಾಡಿದಾಗ ಆ ಶಿವನಲ್ಲಿ ಅವಿನಾಭಾವದಿಂದ ಇರುವಂಥ ಶಕ್ತಿ ಐತಿ ಅಂದ ಮ್ಯಾಗ ಅದು ಮಾಯೆ ಅಂತ ಅನಿಸ್ಕೊತೈತಿ. ಅಂದ್ರೆ ಇಲ್ಲೇ ಆ ಪರಮಾತ್ಮ ಅರ್ಧನಾರೀಶ್ವರ, ಭೌತಿಕವಾಗಿ ನಮ್ಗೆ ಅರ್ಧನಾರೀಶ್ವರ ಅಂತ ನಾವೇನು ಕರಿತೇವಲ್ಲ, ಹಂಗೆ ಆ ಒಂದು ಪರಮಾತ್ಮನೊಳಗೆ ಆ ಆದಿಶಕ್ತಿನೂ ಅಡಿಯಾಳು ಅಂತೇಳಿ ಹೇಳ್ತಾರೆ. ಮೀಯತೆ ಅನಯ ಇತಿ ಮಾಯ ಅಂದ್ರೆ ಯಾವುದರಿಂದ ನಾನು ಅಂತಕ್ಕಂಥ ಒಂದು ಸ್ವಜ್ಞಪ್ತಿ ಉಂಟಾಕತ್ತೋ ಅದು ಮಾಯ. ಅಂದ್ರೆ ನಾನು ಅಂತಕ್ಕಂಥ ಒಂದು ಪರಹಂತೆ ಅಥವಾ ಶುದ್ಧ ವಿದ್ಯೆ ಏನೈತಲ್ಲ ಅದು ಮಾಯೆ ಅಂತ ಅನಿಸ್ಕೊತೈತಿ. ಇಲ್ಲೇ ನಿಜಗುಣ ಶಿವೈಗಳು ಒಂದು ಮಾತನ್ನು ಹೇಳ್ತಾರೋ, ಯಾವುದಪ್ಪ ಅಂತಂದ್ರೆ ಪರಮನೊಳು ಪಿಂಗದಿಹ ಅಗಸುತೆಗೆ ಅವಿರತತ್ವದೊಳಪ್ಪವರಳು ತನ್ನೊಳಗಗಲದ ಚಿಚ್ಚಕ್ತಿಗಳು ತನ್ನೊಳವಿನ ಭೂತದಿಂ ನಿತ್ಯಮಿಹ ಶಕ್ತಿಯಿಂ ಅಂತೇಳಿ ಇಲ್ಲಿ ಅವರು ಒಂದು ವಚನವನ್ನು ಪ್ರಯೋಗ ಮಾಡ್ಯಾರ. ಅದೇನಪ್ಪ ಅಂತಂದ್ರೆ ಶಿವನನ್ನು ಎಂದು ಅಗಲದಿರ್ತಕ್ಕಂಥ ಶಕ್ತಿ ನಿತ್ಯವಾಗಿ ಅದಾಳು. ಶಕ್ತಿ ಉಳ್ಳಂಥವನ ಅಂದ್ರೆ ಯಾರಲ್ಲಿ ಆ ಶಕ್ತಿ ಅದಾಳೋ ಅವನ ಬ್ರಹ್ಮ. ಶಕ್ತಿಯೇ ಬ್ರಹ್ಮ ಅಂತೇಳಿ ಬ್ರಹ್ಮಸೂತ್ರ, ಉಪನಿಷತ್ತು, ಋಗ್ವೇದ, ಯೋಗ ವಾಸಿಷ್ಠ, ಭಗವದ್ಗೀತೆ ಮೊದಲಾದವುಗಳಲ್ಲಿ ಏನು ಮಾಡ್ಯಾರೋ ಇದನ್ನು ಸಿದ್ಧಪಡಿಸ್ಯಾರ. ಬ್ರಹ್ಮ ಮತ್ತು ಶಕ್ತಿಗಳ ಅಭೇದವನ್ನು ಒಂದನೇ ಸಂಧಿಯೊಳಗೂ ಸಹಿತ ಹೇಳ್ಕೊಂಡು ಬಂದಾರ. ಮಿಥ್ಯತ್ವವಾದದ್ದು ಅಥವಾ ನಿರೀಶ್ವರವಾದಂತೆ ಇವೆಲ್ಲ ತಿರಸ್ಕಾರ. ಮಾಯ ಅಂತಕ್ಕಂಥದ್ದು ಬ್ರಹ್ಮರೂಪ ಆಗಿರೋದ್ರಿಂದ ಅದಕ್ಕೆ ಮಿಥ್ಯತ್ವ ಹೇಳಿದ್ರೆ ಆ ಬ್ರಹ್ಮವು ಕೂಡ ಮಿಥ್ಯೆ ಆಗ್ತೈತಿ. ಅದಕ್ಕೆ ಆ ಬ್ರಹ್ಮಕ್ಕೆ ಆನಂದ ಭೋಗದಿಂದ ಸಾಧಕವಾಗಿರ್ತಕ್ಕಂಥ ಚಿಚ್ಚಕ್ತಿ ಅನಾದಿ ಸಿದ್ಧ ವಿರದಿದ್ರೆ ಈ ಚಿದಾನಂದ ಸ್ವರೂಪಗಳಿಂದ ಏನು ಪ್ರಯೋಜನ? ಒಂದು ವೇಳೆ ಚೇತನಾರೂಪ ಶಕ್ತಿ ಬ್ರಹ್ಮನಲ್ಲಿ ಇರದಿದ್ದರೆ ಬ್ರಹ್ಮವು ಕೂಡ ಕಲ್ಲಿನಂತೆ ಜಡ ಆಗಿರ್ತಿತ್ತು. ಸದಾ ಅದು ತನ್ನ ಸ್ವರೂಪವನ್ನು ಮರಿಬಹುದಾಗಿತ್ತು. ಅದಕ್ಕೆ ಹಿಂಗೆ ನಾವು ವಿಚಾರ ಮಾಡಿದಾಗ ಇದಕ್ಕೆ ಬಂಧವನ್ನು ಹೇಳಬಹುದಾಕತಿ. ಅದಕ್ಕೆ ಈ ಒಂದು ನಿರ್ಗುಣ ಬ್ರಹ್ಮವು ಸಿದ್ಧಿಸುವುದಂತಂದ್ರೆ ಜ್ಞಾನ ವಿಷಯವಾಗಿ ಸಗುಣ ಅಂತ ಅನಿಸ್ತತಿ. ಸಿದ್ಧಿಸುವುದಿಲ್ಲ ಅಂತಂದ್ರೆ ಗಗನ ಕುಸುಮದ ಅಂಗ ತುಚ್ಛವಾಗಿ ಕಾಣ್ತೈತಿ. ಈ ಒಂದು ಸೃಷ್ಟಿ ಪೂರ್ವದೊಳಗೆ ಶಕ್ತಿ ಅನ್ನುವಂಥದ್ದು ಅವ್ಯಕ್ತವಾಗಿತ್ತು. ಸೃಷ್ಟಿ ಕಾಲದೊಳಗೆ ಅದು ವ್ಯಕ್ತ ಆಯಿತು. ಅವ್ಯಕ್ತ ರೂಪದೊಳಗಿದ್ದಾಗ ಅದಕ್ಕೆ ಬ್ರಹ್ಮ ಅಂತೇಳಿ ಕರೆದ್ರು. ಅದ ವ್ಯಕ್ತದೊಳಗೆ ಬಂದಾಗ ಶಕ್ತಿ ಅಂತೇಳಿ ಅನಿಸ್ತಿ. ಇಲ್ಲದ್ದು ಉದಯಿಸದು ಅಂತಕ್ಕಂಥ ಒಂದು ನ್ಯಾಯದಂತ ಮಾಯ ಅಂತಕ್ಕಂಥದ್ದು ಇಲ್ಲದಿದ್ರೆ ಅದು ವ್ಯಕ್ತ ಆಗಬಾರ್ದಾಗಿತ್ತು. ವ್ಯಕ್ತವಾಗಿ ಅನುಭವಕ್ಕೆ ಬರ್ತೈತಿ ಅಂತಂದ ಮ್ಯಾಲ ಅದಕ್ಕೆ ಮಿಥ್ಯ ಅನ್ನಕ್ಕೆ ಬರೋದಿಲ್ಲ. ಮಾಯೆ ಆ ಬ್ರಹ್ಮಣ ಶಕ್ತಿ ಆದ್ದರಿಂದ ನಿತ್ಯವಾದದ್ದು. ಅದಕ್ಕೆ ಮಿಥ್ಯ ಅಂತ ಹೇಳಿದ್ರೆ ಅದು ವ್ಯಕ್ತ ರೂಪದ ಅಭಾವ ಆಕ್ಕತ್ತಲ್ಲ ಅಷ್ಟ ಹೊರತಾಗಿ ಅದು ಪೂರ್ಣ ಅಭಾವ ಆಗೋದಿಲ್ಲ. ಈ ಮಾಯನ ಮಿಥ್ಯ ಅನ್ನೋದು ಹೆಂಗಪ್ಪ ಅಂತಂದ್ರೆ ನನ್ನ ಬಾಯಿಯೊಳಗೆ ನಾಲಿಗೆ ಇಲ್ಲಂತ ನಾವೇ ಹೇಳ್ಕೊಂಡಂಗೆ ಹಾಸ್ಯಾಸ್ಪದ ಆಕ್ಕತಿ. ಮತ್ತು ವಿಶಿಷ್ಟಾದ್ವೈತ ಮತವನ್ನು ಖಂಡನ ಮಾಡಿ ಕೇವಲ ಅದ್ವೈತ ಮತವನ್ನು
ಮಾಡಿದಂಗೆ ಆಕ್ಕತಿ. ಅದಕ್ಕೆ ಮ್ಯಾಲೆ ಹೇಳಿದಂಗೆ ಶಕ್ತಿಯೇ ಚೇತನ, ಶಕ್ತಿಯೇ ಜೀವನ, ಶಕ್ತಿಯೇ ಧರ್ಮ, ಶಕ್ತಿಯೇ ಸರ್ವಸ್ವ, ಅಶಕ್ತಃ ಕಿಂ ಕರಿಷ್ಯತಿ ಅಂದಂಗೆ ಈ ಒಂದು ಶಕ್ತಿ ಇಲ್ಲದವ ಏನನ್ನು ಸಿದ್ಧ ಮಾಡೋಕ್ಕೆ ಸಾಧ್ಯ ಇಲ್ಲ. ಶಕ್ತಿ ಇರದಿದ್ರೆ ಆ ಬ್ರಹ್ಮನ ಇರುವಿಕೆಯೂ ಕೂಡ ಇಲ್ಲೇ ಸಿದ್ಧ ಆಗೋದಿಲ್ಲ. ಅದರಂಥ ತನ್ನ ಇರುವಿಕೆಯೂ ಸಹ ಸಿದ್ಧಿ ಆಗೋದಿಲ್ಲ. ತಾನು ಇಲ್ಲದ್ದನ್ನು ತಾನು ಹೇಳಿದಂಗೆ ಇದು ದೋಷಾಸ್ಪದ ಆಕ್ಕತಿ. ಈ ಒಂದು ಸತ್ಯ ಮಿಥ್ಯಗಳಿಗೆ ಸಾಕ್ಷಿಯಾದಂಥ ವಸ್ತುವನ್ನು ಮಿಥ್ಯ ಐತಿ ಅನ್ನುವಂಥದ್ದು ಇದು ಎಂಥ ಮಾತೈತಿ. ಹಂಗೆ ಈ ಮಾಯೆಯನ್ನು ಇದು ಮಾಯೆ ಹಿಂಗೆ ಅಂತಕ್ಕಂಥ ಒಂದು ಚದುರನ ಯಾವ ರೀತಿ ವಿಧಿಸಿ ನುಡಿಲಿಲ್ಲ. ಮಾಯೆಯೇ ಮಹಿಮೆಯನ್ನು ಅರಿಯಲು ಬ್ರಹ್ಮಾದ್ಯರಿಗೂ ಕೂಡ ಅಸಾಧ್ಯವಾಗೈತಿ ಅಂತಂದ್ಮೇಲೆ ಇನ್ನು ನಿಮ್ಮಂಥವ್ರ ಪಾಡೇನು ಅಂತೇಳಿ ಇಲ್ಲಿ ಅವರು ಕೇಳ್ತಾರೆ. ಅದಕ್ಕೆ ಇಲ್ಲೇ ಸಾರಾಂಶ ಇಷ್ಟ ಏನಪ್ಪ ಅಂತಂದ್ರೆ, ಚಿಚ್ಚಕ್ತಿನ ತಾನು ಅಂತಕ್ಕಂಥ ದೃಢ ಅನುಭವ ಅಡಗಿದ್ದನ ಮಾಯಾ ಗೆಲ್ಲೋನು. ತಾನು ಇತರರು ವೃತ್ತಿ ಎಳೆದ ನಿಜ ಸ್ಥಿತಿಯೇ ಮಾಯೆ ಅಂತಕ್ಕಂಥದ್ದು ಇಲ್ಲದಾಕತಿ. ಹೀಗಲ್ಲದ ತಾನು ತೋರುವ ವಸ್ತು ಪ್ರತ್ಯಕ್ಷ ಇದ್ದ ಮಿಥ್ಯೆ ಅಂತ ಹೇಳಿದ್ನಲ್ಲ, ಅದಕ್ಕೆ ನಂದು ತಪ್ಪಾತು, ನಾನು ನಿನ್ನೇನು ಬಲ್ಲಿನಿ ಅಂತೇಳಿ ತಿಳ್ಕೊಂಡ ಆ ವಶಿಷ್ಠ ಮಹಾಮುನಿಗಳು ಇಲ್ಲಿವರೆಗೂ ಏನು ನಿಮ್ಗೆ ನಾನು ಹೇಳಿದ್ನಿ ಅದೆಲ್ಲ ವಶಿಷ್ಠ ಮುನಿಗಳು ಆ ದೇವಿಯಲ್ಲಿ ಆದಿಶಕ್ತಿಯಲ್ಲಿ ಕ್ಷಮೆಯನ್ನು ಬೇಡಿಕೊಂಡ ಹೇಳಿದಂಥ ಒಂದು ಮಾತಿದು. ಇನ್ನು ಈ ಒಂದು ದೇವಿಯ ಮಹಿಮೆಯೊಳಗೆ ಅಭಿನ್ನ ನಿಮಿತ್ತೋಪಾದಾನ ಕಾರಣ ಅಂತಕ್ಕಂಥ ಒಂದು ವ್ಯಾಖ್ಯಾನ ಬರ್ತೈತಿ. ಇಲ್ಲೇ ವ್ಯಕ್ತಿ ಕಲ್ಪನೆಯಿಂದಾದಂಥ ಸೃಷ್ಟಿಗೆ ಕಲ್ಪನೆ ಅಂತಕ್ಕಂಥದ್ದು ಉಪಾದಾನ ಕಾರಣ, ವ್ಯಕ್ತಿ ನಿಮಿತ್ತ ಕಾರಣ. ವ್ಯಕ್ತಿ ಕಲ್ಪನೆ ಕೂಡ ಅಭಿನ್ನವಾಗಿರೋದ್ರಿಂದ ಅಲ್ಲಿ ಸೃಷ್ಟಿಗೆ ವ್ಯಕ್ತಿ ಉಪಾದಾನ ನಿಮಿತ್ತ ಕಾರಣಗಳೆರಡು ಆಕ್ಕಣ. ವ್ಯಕ್ತಿ ಉಪಾದಾನ ಕಾರಣದಿಂದ ಒಂದು ಸೃಷ್ಟಿಯ ಸ್ವರೂಪವೇ ಆಗ್ಯಾನ. ನಿಮಿತ್ತ ಕಾರಣದಿಂದ ಅವುಗಳಿಗೆ ಭಿನ್ನವಾಗಿಯೂ ಅದಾನ. ಈ ಒಂದು ಮನುಷ್ಯನ ಉಗುರು, ಕೂದಲ, ಹಲ್ಲುಗಳಿಗೆ ಶರೀರ ದೃಷ್ಟಿಯಿಂದ ಉಪಾದಾನ ಕಾರಣ ಅಂದ್ರೆ ಅವ ತಾನಾಗ್ಯದಾನ. ಆದ್ರೆ ಇದನ್ನು ನಾವು ವಿಚಾರ ಮಾಡಿ ನೋಡಿದಾಗ ಆ ಹಲ್ಲು, ಕೂದಲ, ಉಗುರು ಅವು ಆ ಶರೀರದಿಂದ ಬಿಟ್ಟು ಹೋದ್ರೂ ಕೂಡ ಅವುಗಳಿಗೆ ಭಿನ್ನವಾಗಿ ಹಂಗೆ ಈತ ಅದಾನ. ಅಂತೆ ಈ ಒಂದು ಸೃಷ್ಟಿಗೆ ಮಾಯ ಅಂತಕ್ಕಂಥದ್ದು ಉಪಾದಾನ ಕಾರಣಗೈತಿ, ಚಿಚ್ಚಕ್ತಿ ನಿಮಿತ್ತ ಕಾರಣಗೈತಿ. ಚಿಚ್ಚಕ್ತಿಗೆ ಮಾಯ ಅಂತಕ್ಕಂಥದ್ದು ಕಲ್ಪನಾ ಅಥವಾ ಬುದ್ಧಿ ಆಗಿದ್ದು ಅದು ಅಭಿನ್ನವಾಗಿದ್ದರಿಂದ ಈ ಒಂದು ಜಗದ್ರೂಪ ಕಾರ್ಯಕ್ಕೆ ಚಿಚ್ಚಕ್ತಿ ಅಭಿನ್ನ ನಿಮಿತ್ತೋಪಾದಾನ ಕಾರಣ ಆಗ್ಯಾಳ. ಹಂಗೆ ಮಾಯಾದೃಷ್ಟಿಯಿಂದ ತಾನೇ ಜಗತ್ತಿನ ಸರ್ವ ವಸ್ತುಗಳು ಆಕೆ ಆಗ್ಯಾಳ, ಸರ್ವ ಸೃಷ್ಟಿನೂ ಆಕೆ ಆಗ್ಯಾಳ. ಒಂದು ಚೇತನ ದೃಷ್ಟಿಯಿಂದ ಆ ಒಂದು ವಸ್ತು ಅದು ಐತಿ ಅಂದ್ರೂ ಕೂಡ ಆ ಎಲ್ಲ ವಸ್ತುಗಳಿಗೂ ಆಕೆ ಭಿನ್ನವಾಗಿ ಅದಾಳ. ಅಂದ್ರೆ ಪ್ರಪಂಚ ರೂಪಗಳು ಆಕಿನ ಅದಾಳು,
ಪ್ರಪಂಚ ವರ್ಜಿತಳು ಆಕಿನ ಅದಾಳ. ಅಂದ್ರೆ ಈ ಒಂದು ಸೃಷ್ಟಿಯೊಳಗೆ ಇದ್ದಂಗೂ ಇದ್ದಂಗೂ ಆಗ್ಯಾಳ, ಇಲ್ಲದಂಗೂ ಆಗ್ಯಾಳ. ಅದಕ್ಕೆ ಅವಳಿಗೆ ನಾದಬಿಂದು ಕಳೆಯ ಸ್ವರೂಪಳು ಆಗ್ಯಾಳು ಅಂತೇಳಿ ಹೇಳ್ತಾರೆ. ಇವೆಲ್ಲಕ್ಕೂ ಅವಳು ಅತೀತಳಾಗಿ ಅದಾಳು. ಪುರುಷ ಆಗಲಿ, ಸ್ತ್ರೀ, ಪಶು ಮೊದಲಾದವಾಗಲಿ, ಅಥವಾ 84 ಲಕ್ಷ ಜೀವರಾಶಿ ಮೊದಲು ಮಾಡಿ ಅವಕ್ಕರೊಳಗೆ ಚೈತನ್ಯ ರೂಪದಿಂದ ಆಕಿನ ಆದಾಳು. ಹಂಗೆ ಅವು ಒಂದು ತಾನಲ್ಲದ ಅವುಗಳಿಂದ ನಿರ್ವಿಕಾರವಾಗಿ ಅರಿವ ಸಾಕ್ಷಿ, ಕೂಟಸ್ಥ, ತುರ್ಯ ರೂಪಗಳನ್ನು ಆಕಿನ ಆಗ್ಯಾಳ. ಹಿಂಗೆ ಈ ಮ್ಯಾಲಿನ ಸ್ವರೂಪಗಳೆಲ್ಲ ಏನದಾವಲ್ಲ, 84 ಜೀವರಾಶಿ ಆಗಲಿ, ಈ ಒಂದು ಸೃಷ್ಟಿಯಾಗಲಿ, ಎಲ್ಲವೂ ಅವಳ ಒಂದು ನಿರ್ಮಾಣ, ಅವಳ ಒಂದು ಚೇತನದಿಂದಲೇ ವ್ಯವಹರಿಸ್ತಾವೆ. ಆ ಎಲ್ಲ ಸ್ವರೂಪಗಳನ್ನು ಅವಳ ಆಗ್ಯಾಳಲ್ಲ ಹೊರತಾಗಿ ಅದರ ಜೊತೆಗೆ ಕಾಳಿ, ಮಹಾಲಕ್ಷ್ಮಿ, ಭಾರತಿ, ಗೌರಿ, ಭಗವತಿ, ಜ್ವಾಲಾಮುಖಿ ಮೊದಲಾದ ಅನಂತ ಸ್ತ್ರೀ ಮೂರ್ತಿಗಳೆಲ್ಲ ಆ ಒಂದು ದೇವಿಯ ಮೂರ್ತಿಗಳು ಆಗ್ಯಾವು. ಈ ಒಂದು ದೇಶದೊಳಗೆ ಶಕ್ತಿಪೀಠತ್ರಯ, ಅಂಬಾಪೀಠತ್ರಯ, ಅಷ್ಟಾದಶ ಶಕ್ತಿಯೋಗ ಪೀಠಗಳು, ಸಪ್ತ ಮಾತೃಕೆಯರು, ಚತುಷ್ಷಷ್ಠಿ ಯೋಗಿನಿಯರು ಮೊದಲಾದ ನಾನಾ ಅವತಾರ ತಾಳೆ ಭಕ್ತರ ಇಷ್ಟಾರ್ಥವನ್ನು ಪೂರ್ಣ ಮಾಡ್ಯಾಳ. ಅದಕ್ಕೋಸ್ಕರವಾಗಿ ನಾವು ಇವೆಲ್ಲ ಆ ಆದಿಶಕ್ತಿಯನ್ನು, ಆ ಪರಾಶಕ್ತಿಯನ್ನು ಯಾವುದೇ ಒಂದು ಈ ಒಂದು 9 ಅವತಾರಗಳಲ್ಲಿ ಯಾವುದಾದ್ರೂ ಒಂದು ಅವತಾರವನ್ನು ನಾವು ನಮ್ಮ ಮನದಲ್ಲಿ ಧ್ಯಾನಿಸ್ತಾ ನಾವು ಈ ಒಂದು ದೇವಿ ಮಹಾತ್ಮೆಯ ಲೌಕಿಕವಾಗಿ ಬರೆದಿರ್ತಕ್ಕಂಥ ಈ ರಾಕ್ಷಸರ ಸಂಹಾರಕ್ಕೆ ಕಥೆಯನ್ನು ಕೇಳೋದಕ್ಕೆ ಹೆಚ್ಚಿನ ಒತ್ತು ಕೊಡದ ಈ ಒಂದು ದೇವಿ ಮಹಾತ್ಮೆಯ ಚರಿತ್ರೆಯೊಳಗೆ ಅಡಗಿರ್ತಕ್ಕಂಥ ಆಧ್ಯಾತ್ಮಿಕ ಚಿಂತನವನ್ನು ಅಳವಡಿಸಿಕೊಂಡ ಅದರಂಥ ಸಾಧ್ಯ ಆದಷ್ಟು ನಮ್ಮ ಜೀವನದೊಳಗೆ ಆ ದೇವಿಯ ಒಂದು ಸಂದೇಶಗಳನ್ನು ಅಳವಡಿಸಿಕೊಂಡ ಮುನ್ನಡೆಯೋಣ ಅಂತ ಹೇಳ್ತಾ ಇವತ್ತಿನ ಶ್ರವಣ ಕಾರ್ಯಕ್ರಮಕ್ಕೆ ಮಂಗಳವನ್ನು ನೀಡೋಣಂತ. ಜೈ ಮಂಗಲಂ, ಜೈ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ.